ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಈ ವಿಚಾರಕ್ಕೂ ಬರೋಣ. ವಿಜೇಂದ್ರ ವಿರುದ್ಧ ಯತ್ನಾಳ್ ಆ್ಯಂಡ್ ಟೀಮ್ ಸಮರ ಸಾರಿದೆ. ರೆಬಲ್ಸ್ ಟೀಮ್ ಎಲ್ಲ ದೆಹಲಿಯಲ್ಲಿ ಬೀಡಿ ಬಿಟ್ಟಿವೆ. ಅವರ ಪ್ರಮುಖ ಬೇಡಿಕೆ ಏನು, ಡಿಮ್ಯಾಂಡ್ ಏನು? BYV ಚೇಂಜ್ ಆಗಬೇಕು, ಸ್ಥಾನದಿಂದ ಬದಲಾಗಬೇಕು. BYV ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ರೆಬಲ್ಸ್ ನಾಯಕರು. ಆಯ್ತು, ವಿಜಯೇಂದ್ರ ಬದಲಾಗ್ತಾರೆ ಅಂತಾದ್ರೆ ಮತ್ಯಾರ ಅಧ್ಯಕ್ಷರಾಗ್ತಾರೆ ಅವ್ರ ಸ್ಥಾನದ ಬದಲು? ಅದಕ್ಕೂ ಲಿಸ್ಟ್ ರೆಡಿ ಇಟ್ಕೊಂಡಿದ್ದೀರಿ ಬ್ರದರ್ ಅಂತ. ಬಿನ್ನರ ಲಿಸ್ಟ್ನಲ್ಲಿರೋ ಪರ್ಯಾಯ ಹೆಸರು ಯಾವ್ಯಾವೋ ಹಾಗಾದ್ರೆ 4 ಲಿಂಗಾಯತರು, 2 OBC, ದಲಿತರಿಬ್ರು. ವಿಜಯೇಂದ್ರ ವಿರುದ್ಧ 8 ನಾಯಕರ ಹೆಸರನ್ನ ಪ್ರಸ್ತಾಪ ಮಾಡಲಾಗ್ತಿದೆ. ಎಲ್ಲ ರೆಡಿ ಇಟ್ಕೊಂಡೇ ಬಂದಿದ್ದಾರೆ ಅವರು. ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅವ್ರ ಜಾಗಕ್ಕೆ ಬೇರೆಯವ್ರು ತರಬೇಕು. ಆಯ್ತಪ್ಪ, ಅವ್ರನ್ನ ಕೆಳಗಿಳಿಸಿದ್ರೆ ಮತ್ಯಾರನ್ನು ತರ್ತೀನಿ ಅಂದರೆ ರೆಡಿ ಇಟ್ಕೊಂಡಿದ್ದೀವಿ ನಾವು, 8 ಜನ ಹೆಸರಿದೆ ಅಂತ. 4 ಜನ ಲಿಂಗಾಯತರಿದ್ದಾರೆ, 2 OBC ಇದ್ದಾರೆ, ದಲಿತರಿಬ್ಬರು ಇದ್ದಾರೆ, ಹೆಸರಿದ್ದಾರೆ. ಪ್ರಸ್ತಾಪ ಮಾಡಿದ್ದಾರೆ ನಾಯಕರ ಹೆಸರನ್ನ. ಯಾರ್ಯಾರು ನೋಡಿ. ಲಿಂಗಾಯತ ಸಮುದಾಯದಿಂದ ಶಾಸಕ ಯತ್ನಾಳ್, ರೆಬಲ್ಸ್ ಟೀಮ್ನ ನಾಯಕ ಅಂತ ಕರೀತಾರಲ್ಲ ಅವರು. ಆಮೇಲೆ ಸಂಸದ ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಕೇಂದ್ರ ಸಚಿವ ವಿ ಸೋಮಣ್ಣ, ಇವರ ಹೆಸರನ್ನು ಕೂಡ ರವಾನೆ ಮಾಡಿದ್ದಾರೆ. ಅವ್ರಿಗೆ ಯಾರ್ಯಾರು ಬೇಕು ಅವರವರ ಹೆಸರನ್ನು ಕೊಟ್ಟಿರೋದವರು. ಆಮೇಲೆ ದಲಿತ ಸಮುದಾಯದಿಂದ ಬೇಕು ಅಂದರೆ ಅರವಿಂದ್ ಲಿಂಬಾವಳಿ, ಮಾಜಿ ಸಂಸದ ಶ್ರೀರಾಮುಲು, ಇವರ ಹೆಸರನ್ನ ರವಾನೆ ಮಾಡಿದ್ದಾರೆ. ಇನ್ನು OBC ಸಮುದಾಯದಿಂದ ಯಾರು? ಕುಮಾರ್ ಬಂಗಾರಪ್ಪ, ಶಾಸಕ ವಿ ಸುನಿಲ್ ಕುಮಾರ್, ಇವರ ಹೆಸರನ್ನ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಹೇಳಿದ್ನಲ್ಲ, ವಿಜಯೇಂದ್ರ ಅವರು ಬದಲಾವಣೆ ಆಗಬೇಕು ಅಂತಂದ್ರೆ ಬಲಿಷ್ಠ ನಾಯಕರು ಬೇಕು ನಮಗೆ, ಅವ್ರು ಬಿಟ್ಟರೆ ಇನ್ಯಾರನ್ನ ಮಾಡಿರಿ ಅಂತ ಹೇಳ್ತೀರಾ ನೀವು ಅಂತ ಕೇಳಿದಾಗ ರೆಡಿ ಇಟ್ಕೊಂಡಿದ್ದೀವಿ ಅಂತ ಲಿಸ್ಟ್ ತೋರಿಸಿದ್ರು. ಆ ಲಿಸ್ಟ್ನಲ್ಲಿ 4 ಜನ ಲಿಂಗಾಯತರು ನಾಯಕರಿದ್ದಾರೆ, 2 OBC ನಾಯಕರಿದ್ದಾರೆ, ಮತ್ತಿಬ್ಬರು ದಲಿತ ನಾಯಕರಿದ್ದಾರೆ.